ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ನಮ್ಮದು ವ್ಯೂಸ್ ಏನಿರುತ್ತೆ, ನಮ್ಮದು ವಿಡಿಯೋದಲ್ಲಿ ವ್ಯೂಸ್ ಏನಿರುತ್ತೆ ಅದು ಅಲ್ಲಿಗೆ ಡ್ರಾಪ್ ಆಗಿರುತ್ತೆ, ಮತ್ತು ವ್ಯೂಸ್ ಮುಂದಕ್ಕೆ ಹೋಗ್ತಾನೆ ಇರಲ್ಲ. ಮತ್ತು ಯೂಟ್ಯೂಬಲ್ಲಿ ಇಂಪ್ರೆಷನ್ ಕೂಡ ಅಷ್ಟೇ, ನಮ್ಮದು ಎಷ್ಟು ಒಂದು 500,000 ಇಂಪ್ರೆಷನ್ ಬಂದುಬಿಟ್ಟು ಅದು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಈ ಇಂಪ್ರೆಷನ್ ಮುಂದೆ ಹೋದ್ರೆ ನಮಗೆ ವ್ಯೂಸ್ ಏನಿರುತ್ತೆ ಅದು ಜಾಸ್ತಿ ಬರೋದು. ಯೂಟ್ಯೂಬೇ ಬಂದುಬಿಟ್ಟು ನಮ್ಮದು ವಿಡಿಯೋದು ಇಂಪ್ರೆಷನ್ನ ಕಳಿಸಿಲ್ಲ ಮುಂದಕ್ಕೆ, ಅಲ್ಲಿಗೆ ಸ್ಟಾಪ್ ಮಾಡಿದೆ ಅಂದರೆ ನಮ್ಮದು ವಿಡಿಯೋಗೆ ವ್ಯೂಸ್ ಬರಲ್ಲ. ವ್ಯೂಸ್ ಒಂದು 10-20 ವ್ಯೂಸ್ ಬಂದು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಈ ಇಂಪ್ರೆಷನ್ ಜಾಸ್ತಿ ಆದ್ರೇ ನಮ್ಮದು ವಿಡಿಯೋಗೆ ವ್ಯೂಸ್ ಬರೋದು. ಓಕೆನಾ? ಹಾಗಿದ್ರೆ ನಮ್ಮದು ವಿಡಿಯೋದು ಇಂಪ್ರೆಷನ್ ಏನಿದೆ ಅದನ್ನು ಯೂಟ್ಯೂಬ್ ಜಾಸ್ತಿ ಕಳಿಸ್ಬೇಕಂದ್ರೆ ನಾವೇನು ಮಾಡಬೇಕು, ಮತ್ತು ನಮ್ಮದು ವ್ಯೂಸ್ ಏನಿದೆ 10-20 ಬಂದು ಅಲ್ಲೇ ಸ್ಟಾಪ್ ಆಗಿರುತ್ತೆ, ಅದನ್ನು ನಾವು ಜಾಸ್ತಿ ವ್ಯೂಸ್ ಬರೋಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ? ಇದಕ್ಕೆ ನಾವು ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡಬೇಕು. ನಾವು ಏನು ಯೂಟ್ಯೂಬಿಗೆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ, ಮಾಡಾದ್ಮೇಲೆ ಈ ಸೆಟ್ಟಿಂಗ್ಸ್ನ ನಾವು ಮಾಡೋದ್ರಿಂದ ನಮ್ಮದು ವಿಡಿಯೋದು ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ನಾವು ಈ ರೀತಿ ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡೋದ್ರಿಂದ ನಮ್ಮದು ಏನು ವಿಡಿಯೋದು ಏನು ಇಂಪ್ರೆಷನ್ ಹೋಗ್ದಲ್ಲೇ ನಿಂತಿದೆ ಆ ವಿಡಿಯೋಗೆ ಬಂದ್ಬಿಟ್ಟು ನಾವು ಬೂಸ್ಟ್ ಮಾಡ್ಬೋದು ಈ ಸೆಟ್ಟಿಂಗ್ಸ್ಗಳಿಂದ. ಓಕೆನಾ? ಬೂಸ್ಟ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಏನು ವಿಡಿಯೋಸ್ ಅಲ್ಲಿಗೆ ಸ್ಟಾಪ್ ಆಗಿದೆ ಆ ವಿಡಿಯೋದಲ್ಲಿ ನಾವೇನು ಮಾಡೋದು, ಕೆಲವೊಂದು ಚೇಂಜಸ್ನ ಮಾಡಬೇಕು. ಚೇಂಜಸ್ ಅಂತ ಹೇಳಿದ ತಕ್ಷಣ ಆ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋದಲ್ಲ, ಆ ವಿಡಿಯೋನ ನಾವು ಡಿಲೀಟ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನ ಏನು ಮಾಡಬೇಕು, ನಾವು ಕೆಲವೊಂದು ಚೇಂಜಸ್ನ ಮಾಡಬೇಕು ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು. ಓಕೆನಾ? ಈ ರೀತಿ ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ನಾವು ಕೆಲವೊಂದು ಚೇಂಜಸ್ನ ಮಾಡೋದ್ರಿಂದ ಮುಂದೆ ಯೂಟ್ಯೂಬ್ ಕೂಡ ಆ ವಿಡಿಯೋಗೆ ಏನಾಗುತ್ತೆ, ಇಂಪ್ರೆಷನ್ನ ಜಾಸ್ತಿ ಕಳಿಸುತ್ತೆ. ಅದರಿಂದ ನಮ್ಮದು 10-20 ವ್ಯೂಸ್ ಬಂದುಬಿಟ್ಟು ಸ್ಟಾಪ್ ಆಗಿರುವಂಥ ವ್ಯೂಸ್ ಬಂದುಬಿಟ್ಟು ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ಮೇಯ್ನಾಗಿ ಇಂಪ್ರೆಷನ್ ಜಾಸ್ತಿ ಆದ್ರೇ ನಮ್ಮದು ವ್ಯೂಸ್ ಕೂಡ ಜಾಸ್ತಿ ಆಗೋದು. ಎಲ್ಲದನ್ನು ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ? ನಂದು ಕೂಡ ಕೆಲವು ವೀಡಿಯೋಸ್ಗಳು ಕಮ್ಮಿ ವ್ಯೂಸ್ ಬಂದುಬಿಟ್ಟು ಅಲ್ಲಲ್ಲಿಗೆ ಏನಾಗಿರುತ್ತೆ, ಸ್ಟಾಪ್ ಆಗಿರುತ್ತೆ. ಇಂಪ್ರೆಷನ್ ಮತ್ತು ವ್ಯೂಸ್ ಕೂಡ ಅಲ್ಲೇ ಸ್ಟಾಪ್ ಆಗಿರ್ತಿತ್ತು. ಇವಾಗ ನಾನು ಏನು ಈ ಸೆಟ್ಟಿಂಗನ್ನು ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದ ನಂದು ವೀಡಿಯೋಸ್ಗಳಿಗೆ ಸ್ವಲ್ಪನೇ ವ್ಯೂಸ್ ಇನ್ಕ್ರೀಸ್ ಆಗ್ತಿದೆ. ಓಕೆನಾ? ಒಂದೇ ಸಲ ಜಾಸ್ತಿ ವ್ಯೂಸ್ ಬರಲ್ಲ, ಸ್ವಲ್ಪನೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಅಲ್ಲಿಗೆ ಸ್ಟಾಪ್ ಆಗಲ್ಲ. ಏನು ಕಮ್ಮಿ ವ್ಯೂಸ್ ಇದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ವ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಇಂಪ್ರೆಷನ್ನ ನೋಡ್ಕೊಳ್ಬೇಕು. ಓಕೆನಾ? ವೈಟಿ ಸ್ಟುಡಿಯೋದಲ್ಲಿ ಇಂಪ್ರೆಷನ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ. ಇಂಪ್ರೆಷನ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮದು ಆ ವಿಡಿಯೋಗೆ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೋದು. ಓಕೆನಾ? ಓಕೆ ಫ್ರೆಂಡ್ಸ್, ನಾನಿವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡಿಕೊಂಡು ನಿಮಗೆ ವೈಟಿ ಸ್ಟುಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲದನ್ನು ಹೇಳ್ಕೊಡ್ತೀನಿ. ಓಕೆನಾ? ಇವಾಗ ನಾನು ಏನು ಸೆಟ್ಟಿಂಗ್ಸ್ನ ತೋರಿಸ್ತಿದ್ದೀನಿ, ಯಾವ ರೀತಿ ವಿಡಿಯೋನ ನಾನು ಬೂಸ್ಟ್ ಮಾಡ್ತಿದ್ದೀನಿ, ಇದೇ ಥರನೇ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಅವ್ರದ್ದು ವಿಡಿಯೋಗೆ ಏನಾದರೂ ಬೈ ಚಾನ್ಸ್ ಯಾವುದಾದ್ರೂ ಅವ್ರದ್ದು ವಿಡಿಯೋಗೆ ವ್ಯೂಸ್ ಕಮ್ಮಿ ಆದರೆ ಅವರು ಕೂಡ ಇದೇ ಟ್ರಿಕ್ಕನ್ನು ಯೂಸ್ ಮಾಡೋದು. ಓಕೆನಾ? ಈ ರೀತಿ ಅವರು ಕೂಡ ವ್ಯೂಸ್ ಏನಾದರೂ ಕಮ್ಮಿ ಆಗಿದ್ದರೆ ಈ ಟ್ರಿಕ್ಸಿಂದ ಅವರು ಕೂಡ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳೋದು ಅವ್ರದ್ದು ಚಾನಲಲ್ಲಿ. ಯಾರ್ದೆಲ್ಲ ವಿಡಿಯೋಗೆ ವ್ಯೂಸ್ ಕಮ್ಮಿ ಆಗ್ತಿದೆ, ಇಂಪ್ರೆಷನ್ ಏನು ಯೂಟ್ಯೂಬ್ ಮುಂದೆ ಕಳಿಸ್ತಿಲ್ಲ, ಯೂಟ್ಯೂಬ್ ಬಂದುಬಿಟ್ಟು ಇಂಪ್ರೆಷನ್ ಒಂದು 500,000 ಕಳಿಸ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದರೆ ಈ ಟ್ರಿಕ್ಕನ್ನು ನೀವು ಏನು ಮಾಡ್ಬೋದು, ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮದು ವಿಡಿಯೋಗೆ ವ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಇಂಪ್ರೆಷನ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಮೊದಲು ಬಂದುಬಿಟ್ಟು ವೈಟಿ ಸ್ಟುಡಿಯೋ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ವೈಟಿ ಸ್ಟುಡಿಯೋನ ಓಪನ್ ಮಾಡಿಕೊಂಡು ನಾವು ಇವಾಗ ಏನು ಮಾಡಬೇಕಂದ್ರೆ, ನೋಡಿ ಇಲ್ಲಿ ಇದು ನಮ್ಮದು ವೀಡಿಯೋಸ್ ಅಲ್ವಾ. ಈಗ ನೋಡಿ ನಾನು ಅಪ್ಲೋಡ್ ಯಾವುದೆಲ್ಲ ವೀಡಿಯೋಸ್ ಮಾಡಿದ್ದೀನಿ ಅದರಲ್ಲೆಲ್ಲ ನಾವು ಈ ರೀತಿ ಚೆಕ್ ಮಾಡಬೇಕು. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಜಸ್ಟ್ ಇದರಲ್ಲಿ ನಾವು ಈ ರೀತಿ ಚೆಕ್ ಮಾಡಬೇಕು. ಬರೀ ಇಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ, ವ್ಯೂಸ್ ಎಷ್ಟು ಬಂದಿದೆ, ಎಷ್ಟು ಕಮೆಂಟ್ ಬಂದಿದೆ, ಇದನ್ನಷ್ಟೇ ನಾವು ಚೆಕ್ ಮಾಡೋದಲ್ಲ. ವೈಟಿ ಸ್ಟುಡಿಯೋದಲ್ಲಿ ನಾವು ಇದನ್ನು ಕೂಡ ಚೆಕ್ ಮಾಡಿ ನಮ್ಮದು ಯಾವುದಾದ್ರೂ ವೀಡಿಯೋಗೆ ವ್ಯೂಸ್ ಕಮ್ಮಿ ಬಂದಿದ್ದರೆ ಅದನ್ನು ಈ ರೀತಿ ನಾವು ಬೂಸ್ಟ್ ಮಾಡಬೇಕು. ಓಕೆನಾ? ಈಗ ನೋಡಿ ಇಲ್ಲಿ ನಾನು ಜಸ್ಟ್ ಈ ಆರೋ ಮಾರ್ಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಂದು ಇಲ್ಲಿ ಬಂದುಬಿಟ್ಟು ವ್ಯೂಸ್ ಏನಿದೆ, ಇಲ್ಲಿ ಈ ಆರೋ ಮಾರ್ಕ್ ಏನಿದೆ ಗ್ರೀನ್ ಕಲರಲ್ಲಿದೆ, ಮತ್ತು ಇಲ್ಲಿ ರೈಟ್ ಮಾರ್ಕ್ ಕೂಡ ತೋರಿಸ್ತಿದೆ. ಈ ರೀತಿ ನಮ್ಮದು ಎಲ್ಲ ವೀಡಿಯೋಸ್ಗೂ ಬರಬೇಕು. ನೋಡಿ ಇಲ್ಲಿ ಇದಕ್ಕೂ ಅಷ್ಟೇ ಈ 3 ವೀಡಿಯೋಸ್ಗೂ ಇದೇ ಥರನೇ ಬರ್ತದೆ. ಅಂದರೆ ಇದರ ಅರ್ಥ ನಮ್ಮದು ವೀಡಿಯೋಗೆ ಮುಂದೆ ವ್ಯೂಸ್ ಬರ್ತಾನೆ ಇರುತ್ತೆ. ಓಕೆನಾ? ಒಂದೇ ಸಲ ಜಾಸ್ತಿ ವ್ಯೂಸ್ ಬಂದಿಲ್ಲ ಅಂದ್ರೂ ಸ್ವಲ್ಪ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಈಗ ಬಂದುಬಿಟ್ಟು ಇಲ್ಲಿ ಡ್ಯಾಶ್ ಬೋರ್ಡ್ ಪಕ್ಕ ಇಲ್ಲಿ ಕಂಟೆಂಟ್ ಅಂತ ಏನಿದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮದು ವೀಡಿಯೋಸ್ಗಳು ಶೋ ಆಗುತ್ತೆ. ಈ ವಿಡಿಯೋಗೆಲ್ಲ ನಂದು 15-16 ಅಷ್ಟೇ ವ್ಯೂಸ್ ಬಂದಿತ್ತು. ಇದನ್ನೆಲ್ಲ ನಾನೇನು ಮಾಡಿದ್ದೀನಿ, ಈ ರೀತಿ ಬೂಸ್ಟ್ ಮಾಡಿದ್ದರಿಂದ ಈಗ ಇದು ನೋಡಿ 308 ವ್ಯೂಸ್ ಬಂದಿದೆ. ಇದು ಫುಲ್ ಡೌನ್ ಇತ್ತು, ಇದಕ್ಕೂ ಕೂಡ 110 ಬಂದಿದೆ, ಇದಕ್ಕೆ 147 ಬಂದಿದೆ. ಇದೆಲ್ಲ ಅಷ್ಟೇ ಇವಾಗ ವ್ಯೂಸ್ ಇನ್ಕ್ರೀಸ್ ಆಗ್ತಿದೆ. ಇದಂತೂ ನೋಡಿ ಈ ವಿಡಿಯೋಗೆ ತುಂಬ ಕಮ್ಮಿ ವ್ಯೂಸ್ ಬಂದಿತ್ತು. ಇವಾಗ ನಾನು ಇದರಿಂದ ತಮ್ನೇಲೆಲ್ಲ ಚೇಂಜ್ ಮಾಡಿಬಿಟ್ಟು ಈ ರೀತಿ ಒಂದು ಒಳ್ಳೆ ಟೈಟಲೆಲ್ಲ ಹಾಕಿರೋದ್ರಿಂದ ಇದರಿಂದ ಏನಾಗಿದೆ, ಇದು ಕೂಡ ಬೂಸ್ಟ್ ಆಗಿದೆ. ಅಂದರೆ ಇದರಿಂದ ವ್ಯೂಸ್ ನೋಡಿ ಎಲ್ಲದು ಬಂದುಬಿಟ್ಟು ಆರೋ ಮಾರ್ಕಲ್ಲಿದೆ. ಇದು ವ್ಯೂಸ್ ಡೌನ್ ತೋರಿಸ್ತಿತ್ತು. ನೋಡಿ ಈಗ ಎಷ್ಟು ವ್ಯೂಸ್ ಬಂದಿದೆ, ಮತ್ತು ಇದಕ್ಕೆ ನೋಡಿ ಇಂಪ್ರೆಷನ್ ಬಂದುಬಿಟ್ಟು ಎಷ್ಟು ಕಳಿಸಿದೆ ಅಂತ ಯೂಟ್ಯೂಬು.
ನೋಡಿ 20.1K ಇಂಪ್ರೆಷನ್ ಕಳಿಸಿದೆ. ಓಕೆನಾ, ಇದೇ ರೀತಿ ನಾವು ಚೆಕ್ ಮಾಡ್ತಾ ಇರಬೇಕು ನಮ್ಮದು ಇಂಪ್ರೆಷನ್ ಎಷ್ಟು ಕಳಿಸ್ತಿದೆ ಯೂಟ್ಯೂಬ್ ಮತ್ತು ವ್ಯೂಸ್ ಎಷ್ಟು ಬರ್ತಿದೆ. ಇದರಲ್ಲಿ ನೋಡಿ +37 ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ಇಂಪ್ರೆಷನ್ ಬಂದುಬಿಟ್ಟು ನೋಡಿ ಇಲ್ಲಿ ಕಳಿಸ್ತಾನೆ ಇರುತ್ತೆ ಯೂಟ್ಯೂಬ್ ಬಂದುಬಿಟ್ಟು. ಈ ರೀತಿ ನಾವು ಒಂದ್ಸಲ ಚೇಂಜಸ್ ಮಾಡೋದ್ರಿಂದ ಈಗ ಬಂದುಬಿಟ್ಟು ನೋಡಿ ಇಲ್ಲಿ ಹೌ ವ್ಯೂವರ್ಸ್ ಫೈಂಡ್ ದಿಸ್ ವಿಡಿಯೋ ಅಂತ ಏನಿದೆ ಇದ್ರ ಮೇಲೆ ನೋಡಬೇಕು ನಾವು. ಮೇನ್ ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಬೇಕು ನಮ್ಮದು ಬ್ರೌಸರ್ ಫೀಚರಲ್ಲಿ ಎಷ್ಟು ಕಳಿಸ್ತಿದೆ, ಸಜೆಸ್ಟ್ ವಿಡಿಯೋ ಎಷ್ಟಿದೆ, ಇದನ್ನು ನಾವು ಚೆಕ್ ಮಾಡ್ತಾ ಇರಬೇಕು. ಓಕೆನಾ, ಇಲ್ಲಿ ನೋಡಿ ಬ್ರೌಸರ್ ಫೀಚರಲ್ಲಿ ಈ ರೀತಿ ಜಾಸ್ತಿ ಇರೋದ್ರಿಂದ ನಮ್ಮದು ಇಂಪ್ರೆಷನ್ ಕೂಡ ಜಾಸ್ತಿ ಹೋಗ್ತಾ ಇರುತ್ತೆ. ಇದರಲ್ಲೆಲ್ಲ ಯೂಟ್ಯೂಬ್ ಬಂದುಬಿಟ್ಟು ಕಳಿಸ್ತಾ ಇರುತ್ತೆ ಮುಂದೆ ಬೇರೆಯವರಿಗೆ. ನೋಡಿ ಇಲ್ಲಿ ಸಜೆಸ್ಟೆಡ್ ವಿಡಿಯೋ, ಬೇರೆ ನಮ್ಮದು ವಿಡಿಯೋ ಇರುತ್ತಲ್ವ ಅದ್ರ ಜೊತೆಗೆ ಈ ವಿಡಿಯೋನು ಕೂಡ ಸಜೆಸ್ಟ್ ಮಾಡ್ತಿದೆ. ಅಂದರೆ ಒಂದು ವಿಡಿಯೋ ನಾವು ನೋಡಾದ್ಮೇಲೆ ಎಂಡಲ್ಲಿ ಒಂದು ವಿಡಿಯೋ ನಮಗೆ ಶೋ ಆಗುತ್ತಲ್ವ, ವಿಡಿಯೋ ಎಂಡ್ ಆಗಿದ ತಕ್ಷಣ ಬೇರೆ ವಿಡಿಯೋ ನಮ್ಮದು ಶೋ ಆಗುತ್ತಲ್ವ, ಅದೇ ರೀತಿ ಸಜೆಸ್ಟ್ ಮಾಡ್ತಿದೆ ಅಂತೆ ಯೂಟ್ಯೂಬ್ ಬಂದುಬಿಟ್ಟು. ಓಕೆನಾ, ಈಗ ಒಂದು ನಾವು ಏನು ಚೆಕ್ ಮಾಡಬೇಕು, ಇಲ್ಲಿ ನಮ್ಮದು ಬ್ರೌಸರ್ ಫೀಚರು ಮತ್ತು ಇದರಲ್ಲಿ ಸಜೆಸ್ಟ್ ವಿಡಿಯೋದಲ್ಲಿ ಇದೆಯಾ ಅಂತ ನಾವು ಚೆಕ್ ಮಾಡ್ತಾ ಇರಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕಾಣಿಸ್ತಿದೆಯಾ ಇಲ್ಲಿ ಪೆನ್ಸಿಲ್ ಐಕನ್, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಬಂದುಬಿಟ್ಟು ಇದಕ್ಕೆ ಬೇರೆ ತಮ್ನೆಲ್ಲ ಆ್ಯಡ್ ಮಾಡಿದ್ದೆ. ಈ ತಮ್ನೆಲ್ಲ ನೀವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಇವಾಗ ನಿಮ್ದು ಯಾವ ವೀಡಿಯೋಗೆ ವ್ಯೂಸ್ ಬರ್ತಿಲ್ಲ ಅದರಿಂದ ತಮ್ನೆಲ್ ಏನಿದೆ ಅದನ್ನ ಚೇಂಜ್ ಮಾಡಬೇಕು. ಇಲ್ಲಿ ಪೆನ್ಸಿಲ್ ಐಕನ್ ಕಾಣಿಸ್ತಿದ್ದೆಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚೇಂಜ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೇರೆ ತಮ್ನೆಲ್ಲ ಎಡಿಟ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡಿರಬೇಕು. ಓಕೆನಾ, ಅಪ್ಲೋಡ್ ಮಾಡಬೇಕು. ಅದಕ್ಕೆ ಅದೊಂದು ಚೇಂಜ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಟೈಟಲ್ ಏನಿದೆ, ಈಗ ನೋಡಿ ಇಲ್ಲಿ ಟೈಟಲ್ ಬಂದುಬಿಟ್ಟು ಇದನ್ನು ಕೂಡ ನಾವು ಚೇಂಜ್ ಮಾಡಬೇಕು. ಈಗ ಏನು ಟೈಟಲ್ ಹಾಕಿರ್ತೀವಿ ಅದರಿಂದ ವ್ಯೂಸ್ ಬರ್ತಿಲ್ಲ ಅಂದರೆ ನಾವು ಆ ಟೈಟಲ್ನ ಏನು ಮಾಡಬೇಕು, ನಾವು ತೆಗೆದುಬಿಟ್ಟು ಬೇರೆ ಟೈಟಲ್ನ ನಾವು ಹಾಕಬೇಕು. ಓಕೆನಾ, ಇಲ್ಲಿ ಟೈಟಲ್ ಏನಿದೆ ಅದನ್ನು ತೆಗೆದುಬಿಟ್ಟು ನಾವೇನು ಮಾಡಬೇಕು, ರಿಮೂವ್ ಮಾಡಿಬಿಟ್ಟು ಬೇರೆ ಟೈಟಲ್ನ ಆ್ಯಡ್ ಮಾಡಬೇಕು. ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಅಂದರೆ ಸ್ವಲ್ಪ ಟೈಟಲಲ್ಲಿ ಚೇಂಜಸ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಹಾಕಬೇಕು. ಓಕೆನಾ, ಅದಾದ ದಿಸ್ ವಿಡಿಯೋ ಎಲ್ಲ ನೋಡಿದ್ವಲ್ಲ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಯೂಟ್ಯೂಬ್ ಸರ್ಚ್ ಟೈಮ್ ಇದೆ. ಇಲ್ಲಿ ನೋಡಿ ನಂದು AI ಶಾರ್ಟ್ ವಿಡಿಯೋ, ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟಿಂಗ್ ಕನ್ನಡ ಇದೆಲ್ಲ ಸರ್ಚ್ ಮಾಡ್ತಿದ್ದಾರೆ. ಅದಾದಮೇಲೆ ಇವಾಗ ನಮ್ಮದು ನ್ಯೂ ಚಾನಲ್ಸ್ ಆಗಿದ್ದರೆ, ನಮ್ಮದು ಫುಲ್ ಓಲ್ಡ್ ಚಾನಲ್ ಅಲ್ಲ, ಸ್ವಲ್ಪ ನ್ಯೂ ಚಾನಲ್ ಆಗಿದ್ರೆ ನಮಗೆ ಇಷ್ಟೇ ಇದು ತೋರಿಸೋದು. ಅಂದರೆ ಸಬ್ಸ್ಕ್ರೈಬರ್ಸ್ ಇನ್ನು ಗೇನ್ ಆದಮೇಲೆ ನಮಗಿಲ್ಲಿ ಬಂದುಬಿಟ್ಟು ಏನು ತೋರಿಸುತ್ತೆ, ಇಲ್ಲಿ ನಮ್ಮದು ಆಡಿಯನ್ಸ್ ಏನು ಸರ್ಚ್ ಮಾಡ್ತಿದ್ದಾರೆ ಅದು ಇಲ್ಲಿ ಶೋ ಆಗುತ್ತೆ. ನನಗೆ ಬಂದುಬಿಟ್ಟು ಇಷ್ಟೇ ಶೋ ಆಗ್ತಿದೆ. ಓಕೆನಾ, AI ಶಾರ್ಟ್ ವಿಡಿಯೋ, ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟಿಂಗ್ ಕನ್ನಡ ತೋರಿಸ್ತಿದೆ, ಮತ್ತು KD ಟೀಸರ್ ಕನ್ನಡ ಇದೆ, ಅದು ಬೇಡ, ಮತ್ತು ಮ್ಯಾಜಿಕ್ ಸ್ಟುಡಿಯೋ ಇದಿಷ್ಟಿದೆ. ಇದು ಈ 4 ನಾನೇನು ಮಾಡಬೇಕು, ನಂದು ಏನು ಟ್ಯಾಗ್ಸ್ ಇರುತ್ತೆ ಅಲ್ಲಿಗೆ ನಾನು ಆ್ಯಡ್ ಮಾಡ್ತೀನಿ. ಓಕೆನಾ, ನೀವು ಕೂಡ ಅಷ್ಟೇ ಇಲ್ಲಿ ಸರ್ಚ್ ಇದರಲ್ಲಿ ನೋಡಿ ಸೈನ್ಸ್ ಪಬ್ಲಿಷ್ಡಲ್ಲಿ ಬಂದುಬಿಟ್ಟು ನಿಮ್ಮದು ಕೀವರ್ಡ್ ಏನಿದೆ, ನಿಮ್ಮದು ಆಡಿಯನ್ಸ್ ಏನು ಸರ್ಚ್ ಮಾಡ್ತಿದ್ದಾರೆ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಯಾವುದರಲ್ಲಿ, ಯೂಟ್ಯೂಬ್ ಸರ್ಚ್ ಟೈಮಲ್ಲಿ. ಓಕೆನಾ, ನೀವೇನು ಮಾಡಬೇಕು, ಅದನ್ನು ನಿಮ್ಮದು ವೀಡಿಯೋದು ಇವಾಗ ಏನು ವೀಡಿಯೋ ನಾವು ಇವಾಗ ಓಪನ್ ಮಾಡಿದ್ವಿ ಅದರಿಂದ ಟ್ಯಾಗ್ಸಲ್ಲಿ ಹೋಗ್ಬಿಟ್ಟು ಅದನ್ನು ನೀವು ಬರಿಬೇಕು. ಓಕೆನಾ, ಈ ಟ್ಯಾಗ್ಸನ್ನು ಆ್ಯಡ್ ಮಾಡಬೇಕು. ಮತ್ತೆ ಬಂದುಬಿಟ್ಟು ಇಲ್ಲಿ ಕಂಟೆಂಟ್ ಸಜೆಸ್ಟ್ ದಿಸ್ ವೀಡಿಯೋಸ್ ನನಗಿಲ್ಲಿ ಶೋ ಆಗ್ತಿದೆ. ಓಕೆನಾ, ಇದರಲ್ಲಿ ಜಾಸ್ತಿ ರ್ಯಾಂಕಲ್ಲಿರೋದು ನೋಡಿ ಇದು AI ಮಂಕಿ ವ್ಲಾಗ್ಸ್ ವಿಡಿಯೋ, ಇವ್ರದ್ದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲೂ ಕೂಡ ಫಸ್ಟಲ್ಲಿ ರ್ಯಾಂಕಿಂಗಲ್ಲಿದೆ. ಇದನ್ನೇ ಕ್ಲಿಕ್ ಮಾಡ್ತಾ ಇದ್ದೀನಿ. ಆವಾಗ ಡೈರೆಕ್ಟ್ ನಮಗೆ ಯೂಟ್ಯೂಬಿಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ, ಡೈರೆಕ್ಟ್ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅವ್ರದ್ದು ವೀಡಿಯೋ ಶೋ ಆಗುತ್ತೆ. ಈಗ ನೋಡಿ ಅವ್ರದ್ದು ವೀಡಿಯೋದು ಟೈಟಲ್ ಕೆಳಗಡೆ ಏನಿದೆ ಮೋರ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅವ್ರದ್ದು ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿದಾಗ ಯುವರ್ ಕ್ವರೀಸ್ ಅಂತ ಅವ್ರು ಏನೆಲ್ಲ ಕೀವರ್ಡ್ಸ್ ಹಾಕಿದ್ದಾರೆ ಮತ್ತು ಅವರೆಲ್ಲ ಏನೆಲ್ಲ ಹ್ಯಾಶ್ಟ್ಯಾಗ್ಸ್ ಹಾಕಿದ್ದಾರೆ ಅದನ್ನು ನಾವು ಸ್ಕ್ರೀನ್ಶಾಟ್ ತೊಗೊಳ್ಬೇಕು. ಓಕೆನಾ, ಕೀವರ್ಡ್ಸ್ ಏನೆಲ್ಲ ಇದೆ ಮತ್ತು ಹ್ಯಾಶ್ಟ್ಯಾಗ್ಸ್ ಏನೆಲ್ಲ ಇದೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನಮ್ಮದು ಡಿಸ್ಕ್ರಿಪ್ಷನಲ್ಲೂ ಅದನ್ನು ನಾವೇನು ಮಾಡಬೇಕು, ಟೈಪ್ ಮಾಡ್ಕೊಳ್ಬೇಕು. ಮತ್ತು ನಾವು ಅವ್ರದ್ದು ಏನೆಲ್ಲ ಕೀವರ್ಡ್ಸ್ ಹಾಕಿದ್ದಾರೆ ಅದನ್ನೇ ನಾವೇನು ಮಾಡ್ಬೋದು, ನಮ್ಮದು ವೀಡಿಯೋದು ಟ್ಯಾಗ್ಸಲ್ಲೂ ಕೂಡ ಹಾಕ್ಬೋದು. ಓಕೆನಾ, ಡಿಸ್ಕ್ರಿಪ್ಷನಲ್ಲಿ ಕೀವರ್ಡ್ಸ್ ಹಾಕಬೇಕು ಮತ್ತು ಅವ್ರು ಏನು ಹ್ಯಾಶ್ಟ್ಯಾಗ್ ಹಾಕಿದ್ದಾರೆ ಅದನ್ನು ಹಾಕಿಬಿಟ್ಟು ವಿಡಿಯೋ ಟ್ಯಾಗ್ಸ್ಗಳಲ್ಲಿ ಕೂಡ ನಾವು ಇದೇ ಕೀವರ್ಡ್ಸನ್ನು ಯೂಸ್ ಮಾಡ್ಬೋದು. ಇದನ್ನು ಕೀವರ್ಡ್ಸ್ನ ನಾವು ಟ್ಯಾಗ್ಸಲ್ಲಿ ಯೂಸ್ ಮಾಡೋದ್ರಿಂದ ಕೂಡ ನಮ್ಮದು ವೀಡಿಯೋದು ವ್ಯೂಸ್ ಜಾಸ್ತಿ ಆಗುತ್ತೆ. ಅವ್ರ ವೀಡಿಯೋ ಜೊತೆಗೆ ನಮ್ಮದು ವೀಡಿಯೋ ಕೂಡ ರ್ಯಾಂಕಿಗಲ್ಲಿ ಬರುತ್ತೆ. ಅಂದರೆ ನಮ್ಮದು ಅವ್ರದ್ದು ವೀಡಿಯೋ ಆದಮೇಲೆ ನಮ್ಮ ವೀಡಿಯೋ ಕೂಡ ಸಜೆಸ್ಟಲ್ಲಿ ಬರುತ್ತೆ. ಓಕೆನಾ, ಅರ್ಥ ಆಯಿತು ಅಂದ್ಕೊಳ್ತೀನಿ ನಿಮಗೆ. ನೋಡಿ ಇಲ್ಲಿ ಈಗ ನಂದು ಈ ವಿಡಿಯೋ ಇದೆಯಲ್ಲ ಇದರಿಂದ ಟ್ಯಾಗ್ಸ್ ಏನಿದೆ ಟ್ಯಾಗ್ಸ್ ಮತ್ತು ಇದರಿಂದ ಡಿಸ್ಕ್ರಿಪ್ಷನಲ್ಲಿ, ಈಗ ನೋಡಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಅದನ್ನೇ ಹಾಕಿದ್ದೀನಿ. ನೋಡಿ ಇಲ್ಲಿ ನಾನು ಅದನ್ನೇ ಹಾಕಿದ್ದೀನಿ. ಇಲ್ಲಿ AI ವಿಡಿಯೋ ಎಡಿಟಿಂಗ್, AI ಶಾರ್ಟ್ ವಿಡಿಯೋ, AI ವಿಡಿಯೋ ಕೈಸಾ ಬನಾಯ್, ನೋಡಿ ಇದೇ ಕೀವರ್ಡ್ಸ್ಗಳನ್ನು ಈ ಕೀವರ್ಡ್ಸನ್ನು ಬರೆದಿದ್ದೀನಿ. ಮತ್ತು ಇದೇ ರೀತಿ ಹ್ಯಾಶ್ಟ್ಯಾಗ್ ಏನಿದೆ ಅದನ್ನು ಕೂಡ ಹಾಕಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ನೋಡಿ ಟ್ಯಾಗ್ಸ್ ಏನಿರುತ್ತೆ ಇಲ್ಲೂ ಕೂಡ ಅದನ್ನೇ ನಾವು ಹಾಕಬೇಕು. ಇಲ್ಲಿ ಹಾಕಿದ್ದೀನಿ ನೋಡಿ AI ಕ್ಯಾಟ್ ಕುಕಿಂಗ್, AI ಕ್ಯಾಟ್ ಕುಕಿಂಗ್ ವಿಡಿಯೋ, ಅವ್ರದ್ದು ಏನು ಮಂಕಿ ಇತ್ತು ಅದಕ್ಕೆ ನಾನು ನಂದು ವಿಡಿಯೋ ಕ್ಯಾಟ್ ರಿಲೇಟೆಡ್ ಹೇಳಿದ್ದೀನಲ್ವ ಇದನ್ನೇ ಹಾಕಿದ್ದೀನಿ. ಅದೇ ರೀತಿ ನೀವು ಕೂಡ ನಿಮಗೆ ಯಾರು ವಿಡಿಯೋ ಸಜೆಸ್ಟ್ ಮಾಡುತ್ತೆ, ಎಲ್ರಿಗೂ ಸಜೆಸ್ಟ್ ಮಾಡುತ್ತೆ
ನಿಮಗೆ ನಿಮ್ಮದು ಕ್ಯಾಟಗಿರಿ ಯಾವುದಿದೆ ಅದ್ರ ರಿಲೇಟೆಡ್ ಸಜೆಸ್ಟ್ ಮಾಡುತ್ತೆ. ಓಕೆನಾ, ಅದ್ರ ರಿಲೇಟೆಡ್ ನೋಡಿಬಿಟ್ಟು ನೀವು ಇದೇ ರೀತಿ ಮಾಡ್ತಾ ಹೋಗಬೇಕು. ಆವಾಗ ನಿಮ್ಮದು ವಿಡಿಯೋ ಕೂಡ ಅವ್ರದ್ದು ವಿಡಿಯೋದು ಜೊತೆಗೆ ನಿಮ್ಮ ವಿಡಿಯೋನು ರ್ಯಾಂಕಿಂಗ್ ಆಗುತ್ತೆ. ಅವ್ರ ವಿಡಿಯೋ ಆದಮೇಲೆ ನಿಮ್ಮ ವಿಡಿಯೋನು ಶೋ ಆಗುತ್ತೆ. ಅಂದರೆ ಇವಾಗ ನಾವೊಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ಕೆಳಗಡೆ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬ್ ಬಂದುಬಿಟ್ಟು. ನೋಡಿ ಈಗ ಇವ್ರದ್ದು ಈ ವಿಡಿಯೋ ಇದೆಯಾ, ಇದು ಮಂಕಿದು AI ವಿಡಿಯೋ ಅಲ್ವಾ, ಇದ್ರ ಜೊತೆಗೆ ನೋಡಿ ಇವ್ರ ವಿಡಿಯೋ ಸಜೆಸ್ಟ್ ಮಾಡ್ತಿದೆ. ಈ ರೀತಿ ಅವ್ರ ವಿಡಿಯೋ ಆದಮೇಲೆ ಕೆಳಗಡೆ ನಮ್ಮ ವಿಡಿಯೋಸ್ಗಳು ಶೋ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಓಕೆನಾ. ಈ ರೀತಿ ನೀವು ನೋಡ್ತಾ ಇರಬೇಕು. ನಿಮ್ಮ ವಿಡಿಯೋಗೆ ವ್ಯೂಸ್ ಏನಾದರೂ ಬರ್ತಿಲ್ಲ ಅಂದಾಗ ನೀವು YT ಸ್ಟುಡಿಯೋದಲ್ಲಿ ಈ ರೀತಿ ಚೆಕ್ ಮಾಡಬೇಕು. ಈ ರೀತಿ ಚೆಕ್ ಮಾಡಿ ನೋಡಿದಾಗ ನಮ್ಮದು ವಿಡಿಯೋಗೆ ವ್ಯೂಸ್ಗಳು ಬರ್ತಾ ಹೋಗುತ್ತೆ. ಇದನ್ನು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೋಡೋಕ್ಕಾಗಿಲ್ಲ ಅಂದರೂ ಅಪ್ಲೋಡ್ ಮಾಡಿ ಒಂದೆರಡು ದಿನ ಆದಮೇಲೆ ನೀವು ಚೆಕ್ ಮಾಡಿ ವ್ಯೂಸ್ ಬರ್ತಾನೆ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಗಿದೆ, ಇಂಪ್ರೆಷನ್ ಕೂಡ ಮುಂದೆ ಹೋಗ್ತಿಲ್ಲ ಅಂದಾಗ ಈ ಟ್ರಿಕ್ಕನ್ನು ಫಾಲೋ ಮಾಡಿ. 100% ಹೇಳ್ತಿದ್ದೀನಿ ಫ್ರೆಂಡ್ಸ್, ನಿಮ್ಮದು ವಿಡಿಯೋಗೆ ವ್ಯೂಸ್ ಬರುತ್ತೆ. ಓಕೆನಾ, ನಾನು ಇದನ್ನು ಟ್ರೈ ಮಾಡಿದ್ದೀನಿ ನೋಡಿ. ಅದು ಒಂದೇ ವಿಡಿಯೋ ಅಂತ ಅಲ್ಲ, ನಂದು ತುಂಬ ವೀಡಿಯೋಸ್ಗಳಿಗೆ ಅದೇ ರೀತಿ ವ್ಯೂಸ್ಗಳು ಬಂದಿದೆ. ನೋಡಿ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಇಲ್ಲೊಂದು ವಿಡಿಯೋ ಇದೆ ನೋಡಿ, ಇದು 410 ಬಂದಿದೆ. ಇದೇ ರೀತಿ ವಿಡಿಯೋಗೆ ವ್ಯೂಸ್ ಬರ್ತಾನೆ ಹೋಗುತ್ತೆ. ಹಾಕಿದ ತಕ್ಷಣ ಇಷ್ಟೆಲ್ಲ ವ್ಯೂಸ್ ಬಂದಿಲ್ಲ ಯಾವ ವಿಡಿಯೋಗೂ ನಂದು. ಇಲ್ಲಿ ನೋಡಿ 4.9K, ಇದಕ್ಕೂ ಅಷ್ಟೇ ವ್ಯೂಸೇ ಬಂದಿರಲಿಲ್ಲ. ಒಂದು 500 ಏನೋ ಬಂದು ಸ್ಟಾಪ್ ಆಗಿತ್ತು. ಇವಾಗ ಬಂದುಬಿಟ್ಟು ಇದಕ್ಕೆ ವಿಡಿಯೋ ಜಾಸ್ತಿ ಬರ್ತಿದೆ. ಇಂಪ್ರೆಷನ್ ಕೂಡ ನೀವು ನೋಡ್ಬೋದು, ತೋರಿಸ್ತೀನಿ. ಎಲ್ಲದು ಗ್ರೀನ್ ಮಾರ್ಕಲ್ಲೇ ಕಾಣಿಸ್ತಿದೆ. ವ್ಯೂಸ್ 4.9K ಬಂದಿದೆ. 108 ಸಬ್ಸ್ಕ್ರೈಬರ್ಸ್ಗೆ ಏನಾಗಿದೆ, ಮತ್ತು ಇದರಿಂದ ಇಂಪ್ರೆಷನ್ ಕೂಡ ನೋಡಿ 73.7K ಬಂದಿದೆ. ನೋಡಿ ಬ್ರೌಸರ್ ಫ್ಯೂಚರಲ್ಲಿ ಎಷ್ಟು ಸಜೆಸ್ಟ್ ಆಗ್ತಿದೆ, ಮತ್ತು ಸಜೆಸ್ಟೆಡ್ ವಿಡಿಯೋದಲ್ಲಿ ಎಷ್ಟು ಹೋಗ್ತಿದೆ. ಈ ರೀತಿ ವಿಡಿಯೋ ನೋಡಿ ಇವ್ರದ್ದು ವಿಡಿಯೋದು ಸಜೆಸ್ಟ್ ಆಗ್ತಿದೆ ನನಗೆ. ಕಂಟೆಂಟ್ ಸಜೆಸ್ಟ್ ದಿಸ್ ವಿಡಿಯೋ, ಈ ರೀತಿ ಸಜೆಸ್ಟ್ ಆಗ್ತಾ ಹೋಗುತ್ತೆ. ನಾವು ಏನು ಮಾಡಬೇಕು, ಸ್ವಲ್ಪ ನಮ್ಮದೇ ಆದಂಥ ಟ್ರಿಕ್ಕನ್ನು ಯೂಸ್ ಮಾಡಬೇಕು. ಸ್ವಲ್ಪ ಐಡಿಯಾದಿಂದ ನಮಗೆ ಯಾರು ವಿಡಿಯೋ ಸಜೆಸ್ಟ್ ಆಗ್ತಿದೆ ನೋಡಿ, ನಮ್ಮದು ಕ್ಯಾಟಗಿರಿಯಲ್ಲಿ ಅವ್ರ ವಿಡಿಯೋ ಇದ್ದರೆ ಅವ್ರದ್ದು ಏನು ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ, ಯಾವ ರೀತಿ ಟೈಟಲ್ ಹಾಕಿದ್ದಾರೆ, ಮತ್ತು ಯಾವ ರೀತಿ ಟ್ಯಾಗ್ಸ್ ಹಾಕಿದ್ದಾರೆ ನೋಡಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಏನು ಕೀವರ್ಡ್ಸ್ ಹಾಕಿರ್ತಾರೆ ಅದೇ ಕೀವರ್ಡ್ಸ್ನೇ ನೀವು ಏನು ಮಾಡಬೇಕು, ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನೀವು ಒಂದೊಂದಾಗಿ ಟ್ಯಾಗ್ಸ್ಗಳಲ್ಲಿ ಆ್ಯಡ್ ಮಾಡ್ತಾ ಹೋಗೋದು. ಓಕೆನಾ. ಮತ್ತು ತಮ್ನೇಲ್ ಮೇಯ್ನ್ ಆಗಿರುತ್ತೆ. ತಮ್ನೇಲ್ನ ನೀವು ಚೇಂಜ್ ಮಾಡ್ತಾ ಇರಬೇಕು. ಒಂದು ತಮ್ನೇಲ್ ಸರಿಯಾಗಿ ಬಂದಿಲ್ಲ ಅಂದರೆ ಅದನ್ನು ಚೇಂಜ್ ಮಾಡಿ, ಮತ್ತು ಟೈಟಲ್ ಕೂಡ ಅಷ್ಟೇ ಚೇಂಜಿಂಗ್ ಮಾಡ್ತಾ ಇರಿ. ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವರೆಲ್ಲ ಯಾವ ರೀತಿ ಹಾಕಿರ್ತಾರೆ ಟೈಟಲ್ಸು ಟ್ಯಾಗ್ಸ್ ಎಲ್ಲ, ಅದನ್ನು ನೋಡಿಬಿಟ್ಟು ನೀವು ಅದನ್ನೇ ಫಾಲೋ ಮಾಡ್ತಾ ಹೋಗಿ. ನಿಮ್ಮ ವಿಡಿಯೋನು ಕೂಡ ಬೇಗನೆ ರ್ಯಾಂಕಿಂಗಲ್ಲಿ ಬರುತ್ತೆ. ಓಕೆನಾ. ನೋಡಿ ಈಗ ಎಲ್ಲದು ಬಂದುಬಿಟ್ಟು ನಂದು ಗ್ರೀನಲ್ಲೇ ಇದೆ. ಇದೇನಾದರೂ ಡೌನ್ ಆದರೆ ನಾನು ಕೂಡ ಇದೇ ಟ್ರಿಕ್ಕನ್ನೇ ಫಾಲೋ ಮಾಡೋದು. ತಮ್ನೇಲೇನು ಅದನ್ನು ಚೇಂಜ್ ಮಾಡ್ತೀನಿ, ಟ್ಯಾಗ್ಸ್ ಏನಿರುತ್ತೆ ಅದನ್ನು ಚೇಂಜ್ ಮಾಡ್ತೀನಿ, ಟೈಟಲ್ ಏನಿರುತ್ತೆ ಅದನ್ನ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್. ಇದನ್ನು ನೀವು ಮಾಡೋದ್ರಿಂದ ನಿಮ್ಮದು ವಿಡಿಯೋ ಏನಾಗುತ್ತೆ, ಇಂಪ್ರೆಷನ್ ಕಮ್ಮಿ ಆಗಿದ್ರೂ ಕೂಡ ಯೂಟ್ಯೂಬ್ ಮುಂದೆ ಇಂಪ್ರೆಷನ್ ಕಳಿಸ್ತಾ ಹೋಗುತ್ತೆ. ಮತ್ತು ನಿಮ್ಮದು ವಿಡಿಯೋಗೆ ವ್ಯೂಸ್ ಕೂಡ ಬರೋದು ಜಾಸ್ತಿ ಆಗುತ್ತೆ. ಈಗ ಒಂದೇ ಸಲ ವ್ಯೂಸ್ ಬರೋಲ್ಲ, ಸ್ವಲ್ಪ ಆಗಿಬಿಟ್ಟು ವ್ಯೂಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್. ಈ ಟ್ರಿಕ್ ಅಂತೂ ನೀವು ಫಾಲೋ ಮಾಡಿ ನೋಡಿ. 100% ನೀವು ಬಂದುಬಿಟ್ಟು ನನಗೆ ಮತ್ತೆ ಕಮೆಂಟ್ ಮಾಡಿ ಹೇಳ್ತೀರಾ ನನಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಇದ್ರ ಜೊತೆಗೆ ನೀವು ಡೈಲಿ ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. 15 ದಿನಕ್ಕೊಂದು ತಿಂಗಳಿಗೊಂದು ವೀಡಿಯೋನ ಹಾಕ್ಬಿಟ್ಟು ವ್ಯೂಸ್ ಬರ್ತಿಲ್ಲ ಅಂತ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಡೈಲಿ ರೆಗ್ಯುಲರ್ ವೀಡಿಯೋ ಹಾಕ್ತಾ ಹೋಗಿ. ಈ ಪ್ರೊಸೆಸ್ ಏನಿದೆ, ಈಗ ನಾನೇನು ಟ್ರಿಕ್ ಹೇಳಿದೆ ಇದನ್ನು ಕೂಡ ಫಾಲೋ ಮಾಡ್ತಾ ಹೋಗಿ. 100% ನಿಮ್ಮದು ಚಾನಲ್ ಏನಾಗುತ್ತೆ, ಗ್ರೋ ಆಗ್ತಾ ಹೋಗುತ್ತೆ. ವಿಡಿಯೋಗೆ ವ್ಯೂಸ್ ಕೂಡ ಬರ್ತಾ ಹೋಗುತ್ತೆ. ಯೂಟ್ಯೂಬ್ ಕೂಡ ನಿಮ್ಮದು ವಿಡಿಯೋನ ಇಂಪ್ರೆಷನ್ ಜಾಸ್ತಿ ಬೇರೆಯವರಿಗೆ ಕಳಿಸ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ವಿಡಿಯೋದೆಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ಬಂದುಬಿಟ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಏನಕ್ಕೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋನ ವಾಚ್ ಮಾಡ್ತಿರೋರೇ ಜಾಸ್ತಿ ಇದ್ದಾರೆ. ಓಕೆನಾ. ಇದನ್ನು ಕೂಡ ನಾನು YT ಸ್ಟುಡಿಯೋದಲ್ಲಿ ಅವಾಗ ಚೆಕ್ ಮಾಡ್ತಾ ಇರ್ತೀನಿ. ಓಕೆನಾ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.